ಶಾಲಾ ಆರಂಭವಾದ ಮೊದಲ ದಿನವೇ ಶಾಲೆಗೆ ಬಿದ್ದಿದೆ ಬೀಗ. ಶಾಲೆಯ ಮುಖ್ಯ ಶಿಕ್ಷಕನನ್ನ ಬದಲಾವಣೆ ಮಾಡುವಂತೆ ಎಸ್ಡಿಎಂಸಿ ಪಟ್ಟು ಹಿಡಿದಿದೆ. ಮುಖ್ಯ ಶಿಕ್ಷಕ ಮತ್ತು ಎಸ್ಡಿಎಂಸಿ ಸದಸ್ಯರ ನಡುವೆ ಜಟಾಪಟಿ ಕೂಡ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ತಂಗಡಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಲೆ ಆರಂಭ ಆಯಿತು, ಬೇಸಿಗೆ ರಜೆ ಎಲ್ಲ ಮುಗಿದು ಇನ್ನು ಆರಂಭವಾದಂತಹ ದಿನಾನೇ ಮತ್ತೆ ಶಾಲೆಗೆ ಬೀಗ ಬಿದ್ದಿದೆ. ಕಾರಣ ಈಗ ಮುಖ್ಯ ಶಿಕ್ಷಕ ಹೆಡ್ ಮಾಸ್ಟರ್ ಅನ್ನ ಬದಲಾವಣೆ ಮಾಡಬೇಕು ಅಂತ ಎಸ್ಡಿಎಂಸಿ ಸದಸ್ಯರು ಬಿಗಿಪಟ್ಟು ಹಿಡಿದಿದ್ದಾರೆ. ಇದು ಈಗ ಮೊನ್ನೆಯ ವಿಚಾರ ಅಲ್ಲ, ಕಳೆದ ಒಂದು ವರ್ಷದಿಂದ ನಡೀತಾ ಇರುವಂತಹ ವಿಚಾರ ಇದು. ಒಂದು ವರ್ಷದಿಂದ ಈ ಶಾಲೆಯ ಮುಖ್ಯ ಶಿಕ್ಷಕನನ್ನ ಬದಲಾವಣೆ ಮಾಡುವಂತೆ ಎಸ್ಡಿಎಂಸಿ ಸದಸ್ಯರು ಬಿಗಿಪಟ್ಟು ಹಿಡಿದು ಕೂತಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ತಂಗಡಿ ಗ್ರಾಮದ ಶಾಲೆಯ ಮುಖ್ಯ ಶಿಕ್ಷಕನನ್ನ ಬದಲಾವಣೆ ಮಾಡಲೇಬೇಕು ಅಂತ ಎಸ್ಡಿಎಂಸಿ ಸದಸ್ಯರು ಹೇಳ್ತಾ ಇದ್ದಾರೆ. ಕಾರಣ ಆತ ಸರಿಯಾಗಿ ಶಾಲೆಗೆ ಬರೋದಿಲ್ಲ, ಮುಖ್ಯ ಶಿಕ್ಷಕ ಶಾಲೆಗೇನೆ ಸರಿಯಾಗಿ ಬರೋದಿಲ್ಲ ಅಂತ ಹೇಳಿ ಎಸ್ಡಿಎಂಸಿ ಸದಸ್ಯರು ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತಾಗಿ ಡಿಡಿಪಿಐ ಬಿಇಒಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಏನು ಪ್ರಯೋಜನ ಆಗಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಶಾಲೆ ಓಪನ್ ಆದಂತಹ ದಿನವೇ ಈಗ ಮತ್ತೆ ಬೀಗ ಬಿದ್ದಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.